ಹೋಗಿದ್ದ ಪಿಶಾಚಿ ಮತ್ತೆ ಬಂದು ಒಕ್ಕರಿಸಿದೆ. ರಾಜಧಾನಿ ಬೆಂಗಳೂರಲ್ಲಿ ಮಹಾಮಾರಿ ಸದ್ದು ಮಾಡ್ತಾ ಇದೆ. ಬೆಂಗಳೂರು ದಕ್ಷಿಣದಲ್ಲೇ ಅತಿ ಹೆಚ್ಚು ಪಾಸಿಟಿವ್ ಕೇಸುಗಳು ದಾಖಲಾಗಿದೆ. ಮಕ್ಕಳಲ್ಲಿ ಸೋಂಕು ಹೆಚ್ಚಾಗ್ತಾ ಇದ್ದು ಶಾಲೆಗಳಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ಕೋವಿಡ್ ನಿಯಂತ್ರಣಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಬೇಡ, ಎಚ್ಚರಿಕೆ ಇರಲಿ ಅಂತ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಕೋವಿಡ್ ಬಂಡವಾಳಗಾರ ಸತ್ತರು, ಅವನ ಆಲೋಚನೆಗಳು ಮಾತ್ರ ಅಷ್ಟು ಸುಲಭಕ್ಕೆ ಸಾಯಲ್ವಂತೆ. 5 ವರ್ಷಗಳ ಹಿಂದೆ ದಾಂಗುಡಿ ಇಟ್ಟಿದ್ದ ಮಹಾಮಾರಿ ಇಡೀ ವಿಶ್ವವನ್ನೇ ಆವರಿಸಿ ಗಹಗಹಿಸಿತ್ತು. ಎಷ್ಟು ಬಾರಿ ಕಡಿದ್ರೂ ಕರೋನಾದ ವಂಶವೃಕ್ಷ ಮತ್ತೆ ಮತ್ತೆ ಚಿಗುರುತ್ತಲೇ ಇದೆ. ರಾಜಧಾನಿ ಬೆಂಗಳೂರು ಸೇರಿ ಇಡೀ ರಾಜ್ಯವನ್ನೇ ಬೆಂಡಾಗಿಸಿದ್ದ ಮಾರಿಯ ಭೀತಿ ಮತ್ತೆ ಆವರಿಸಿದೆ. ರಾಜಧಾನಿ ಬೆಂಗಳೂರಲ್ಲಿ ಕರೋನಾ ಅಬ್ಬರ. ಬೆಂಗಳೂರು ದಕ್ಷಿಣ ಸೋಂಕಿನ ಹಾಟ್ಸ್ಪಾಟ್. ರಾಜಧಾನಿ ಬೆಂಗಳೂರಲ್ಲಿ ಕರೋನಾ ಮೃದಂಗ ಬಾರಿಸೋ ಲಕ್ಷಣ ಗೋಚರಿಸ್ತಾ ಇದೆ. ಇವತ್ತು ಬಿಬಿಎಂಪಿಯ ಎಲ್ಲಾ ವಲಯದ ವಿಶೇಷ ಆಯುಕ್ತರ ಜೊತೆ ಸಭೆ ನಡೆಸಿದ ಬಿಬಿಎಂಪಿ ಕಮಿಷನರ್ ಮಹೇಶ್ವರ್ ರಾವ್ ಕೋವಿಡ್ ಸಲುವಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಕೇಸ್ ಅಂತ ಮಾಹಿತಿ ಕಲೆ ಹಾಕಿ ಟೆಸ್ಟಿಂಗ್ ಪ್ರಮಾಣ ಹೆಚ್ಚಿಸಲು ಸೂಚನೆ ನೀಡಿದ್ರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಬಿಎಂಪಿ ಕಮಿಷನರ್ ಮಹೇಶ್ವರ್ ರಾವ್, ಬೆಂಗಳೂರಲ್ಲಿ 71 ಸಕ್ರಿಯ ಕೇಸ್ಗಳು ದಾಖಲಾಗಿದ್ದು ಮಹದೇವಪುರ ಹಾಗೂ ಬೆಂಗಳೂರು ದಕ್ಷಿಣ ಕರೋನಾ ಹಾಟ್ಸ್ಪಾಟ್ ಆಗಿದೆ. ಸಾರಿ ಕೇಸ್ಗಳನ್ನ ಟೆಸ್ಟ್ ಮಾಡ್ತಾ ಇದ್ದು ಕೋವಿಡ್ ಗೈಡ್ಲೈನ್ಸ್ ಬಗ್ಗೆ ಆರೋಗ್ಯ ಇಲಾಖೆಯ ನಿರ್ದೇಶನಕ್ಕೆ ಕಾಯ್ತಾ ಇದ್ದೀವಿ ಎಂದಿದ್ದಾರೆ. ನಮ್ಮ ಹತ್ರ ಟೋಟಲ್ 71 ಕೇಸಸ್ ಆರ್ ರಿಪೋರ್ಟೆಡ್, ಆಕ್ಟಿವ್ ಕೇಸಸ್ ಹ್ಯಾವ್ ಬೀನ್ ರಿಪೋರ್ಟೆಡ್, ಬಟ್ ಅಕಾರ್ಡಿಂಗ್ ಟು ಪ್ರಿಲಿಮಿನರಿ ಅಡ್ವೈಸ್ we are not very that doesn't seem to be much of virulence or anything in these cases. It is just like self-limiting kind of issue. We will wait for further instructions from government, because government ಏನು ತೀರ್ಮಾನ ಮಾಡಿ ಅದರ ಆಧಾರದ ಮೇಲೆ ನಾವು ಮುಂದೆ ಕೆಲಸ ಮಾಡ್ತೀವಿ. ಸೌತ್ ಮತ್ತೆ ಮಹದೇವಪುರದಲ್ಲಿ 16 and 14 cases we have got recorded. ಸ್ಟೇಟ್ ರಿಪೋರ್ಟ್ ಮಾಡಿದ್ದಾರೆ ಸರ್, ಇದು 71 ಕೇಸ್ ರಿಪೋರ್ಟ್, ಅದು ರಿಪೋರ್ಟ್ ಆಗ್ತದೆ. ಶಾಲೆಗಳ ಆರಂಭ ಪೋಸ್ಟ್ಪೋನ್ ಸಂಭವ. ಮಕ್ಕಳಲ್ಲೇ ಕೋವಿಡ್ ಸೋಂಕು ಹೆಚ್ಚಾಗ್ತಾ ಇದೆ. ಹೀಗಾಗಿ ರಾಜ್ಯದ ಪಠ್ಯಕ್ರಮ ಅನುಸರಿಸುವ ಶಾಲೆಗಳನ್ನ ಮೇ 29ರಿಂದ ರಾಜ್ಯಾದ್ಯಂತ ಆರಂಭಕ್ಕೆ ಶಿಕ್ಷಣ ಇಲಾಖೆ ಸಜ್ಜಾಗಿತ್ತು. 2 ದಿನ ಕಾದು ಬಳಿಕ ಅಧಿಕೃತ ಘೋಷಣೆ ಮಾಡಲು ಇಲಾಖೆ ತಯಾರಿ ನಡೆಸಿದೆ. ಕರೋನಾ ಬಗ್ಗೆ ಭಯ ಬೇಡ, ನಿರ್ಲಕ್ಷ್ಯವೂ ಬೇಡ. ಶ್ವಾಸಕೋಶದ ತೊಂದರೆ ಇದ್ರೆ ಎಚ್ಚರ ಅಂತ ಸಲಹೆ. ಇನ್ನು ಕರೋನಾಗೆ ಭಯ ಬೇಡ, ಜೊತೆಗೆ ನಿರ್ಲಕ್ಷ್ಯವೂ ಬೇಡ ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ಆದ್ರೆ ಶ್ವಾಸಕೋಶ ತೊಂದರೆಯಿಂದ ಬಳಲ್ತಾ ಇರೋರು ಮಾತ್ರ ತುಂಬಾ ಎಚ್ಚರಿಕೆ ವಹಿಸಬೇಕು ಅಂತ ಶ್ವಾಸಕೋಶ ತಜ್ಞ ಡಾಕ್ಟರ್ ಗಣೇಶ್ ಪ್ರತಾಪ್ ಸಲಹೆ ನೀಡಿದ್ದಾರೆ. ಈ ಪ್ರೀ ಎಕ್ಸಿಸ್ಟಿಂಗ್ ಲಂಗ್ ಡಿಸೀಸ್ ಇರೋರು, ಅಂದ್ರೆ ಅಸ್ತಮಾ, COPD, ಲಂಗ್ ಕ್ಯಾನ್ಸರ್ಸ್, ಈ ತರದವರು ಸ್ವಲ್ಪ ಮುಂಜಾಗ್ರತೆಯನ್ನು ತಗೋಬೇಕಾಗುತ್ತೆ. ಬೇಗ ಹರಡೋ ಚಾನ್ಸಸ್ ಇರುತ್ತೆ. ಸೊ ಇವರಿಗೆ ಇಮ್ಯುನಿಟಿ ಪವರ್ ಸ್ವಲ್ಪ ವಯೋವೃದ್ಧರಿಗೆ ಕಡಿಮೆ ಇರೋದ್ರ, ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಲಂಗ್ ಡಿಸೀಸ್ ಇದ್ದವರಿಗೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಬೇಗ ಅವ್ರಿಗೆ ಹರಡ್ಬಿಟ್ಟು ಡಿಸೀಸ್ ಡೆವಲಪ್ ಮಾಡಿಬಿಟ್ಟು ಹಾಸ್ಪಿಟಲ್ ಅಡ್ಮಿಷನ್ ಆಗೋ ಚಾನ್ಸಸ್ ಬರುತ್ತೆ. JN1 ಅಂತ ನೋಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ಹೊರತು ಭಯಭೀತರಾಗೋದೇನಿಲ್ಲ. ಯಾಕಂದರೆ ಅಷ್ಟು ಸೀರಿಯಸ್ ಎಫೆಕ್ಟ್ ಏನೂ ಆಗೋದಿಲ್ಲ. ಈ ಸಾರಿ, ಈ IRI ಅಂತಂದರೆ ಎಲ್ಲರಿಗೂ ಇನ್ಫೆಕ್ಷನ್ ಬರುತ್ತೆ, ಬಟ್ ಯಾರು ಸೀರಿಯಸ್ ಏನೂ ಆಗೋದಿಲ್ಲ. ಕೆಮ್ಮು, ನೆಗಡಿ, ಜ್ವರ ಆ ಥರ ಇನ್ಫೆಕ್ಷನ್ ಬಂದಾಗ ನಿಮಗೇನಾದರೂ ತೊಂದರೆ ಇದೆನಾ ಅಂತ ಟೆಸ್ಟ್ ಮಾಡಿಸ್ಕೋಬೇಕು. ಒಟ್ಟಾರೆ ಕೋವಿಡ್ ನಿಯಂತ್ರಣಕ್ಕೆ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಆದರೆ ಸಾರ್ವಜನಿಕರು ಕೂಡ ನಿರ್ಲಕ್ಷ್ಯ ವಹಿಸದೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿದೆ. ಸತ್ತಾರ್ ಜೊತೆ ಪ್ರಗತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.